ಬೆಂಗಳೂರು ಕರಗ ಉತ್ಸವ ನಡೆಯುವ ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಮುಜರಾಯಿ ಇಲಾಖೆ ಭಾರಿ ಗೋಲ್ಮಾಲ್ ಮಾಡ್ತಿದೆಯಂತೆ. ಭಕ್ತರಿಂದ ಕಾಣಿಕೆಯಾಗಿ ಬಂದ ದ್ರೌಪದಮ್ಮನ ಚಿನ್ನಾಭರಣಕ್ಕೂ ಅಧಿಕಾರಿಗಳು ಕನ್ನ ಹಾಕಿದ್ದಾರೆ. ಇಷ್ಟಕ್ಕೂ ಚಿನ್ನ ಕಳ್ಳತನವಾಗಿದ್ದು ಹೇಗೆ, ಅದು ಬಯಲಾಗಿದ್ದು ಹೇಗೆ? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಕರಗ ವಿಶ್ವವಿಖ್ಯಾತಿ ಪಡೆದಿದೆ. ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಶುದ್ಧ ಪೂರ್ಣಿಮೆಯಂದು ನಡೆಯುವ ಕರಗ ಉತ್ಸವ ಕಣ್ತುಂಬಿಕೊಳ್ಳಲು ಲಕ್ಷಾಂತರ ಭಕ್ತರು ಕಾಯ್ತಾರೆ. ಆದರೆ ಅದೇ ಕರಗ ನಡೆಯುವ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಕರಗದಮ್ಮ ದೇವಿಯ ಚಿನ್ನಕ್ಕೆ ಕನ್ನ ಹಾಕಿರುವ ಆರೋಪ ಕೇಳಿಬಂದಿದೆ. ದ್ರೌಪದಿ ದೇವಿಯ 120 ಗ್ರಾಂ ಚಿನ್ನಾಭರಣಕ್ಕೆ ಕನ್ನ. ಮುಜರಾಯಿ ಅಧಿಕಾರಿಗಳ ವಿರುದ್ಧವೇ ಕಳ್ಳತನ ಆರೋಪ. ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಾಲಯದಲ್ಲಿ ವಿಶ್ವವಿಖ್ಯಾತ ಕರಗ ಮಹೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ದ್ರೌಪದಮ್ಮ ದೇವಿಯ ಚಿನ್ನಾಭರಣ ಕಳ್ಳತನ ಆರೋಪ ಕೇಳಿಬಂದಿದೆ. ಭಕ್ತರಿಂದ ಕಾಣಿಕೆ ರೂಪದಲ್ಲಿ ಬಂದಿದ್ದ 128 ಗ್ರಾಂ ಚಿನ್ನದ ಸರವನ್ನ ದೇಗುಲದ ಇಒ ನಾಗರಾಜ್ ಸೇರಿದಂತೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಲಪಟಾಯಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಕೇವಲ ಚಿನ್ನಾಭರಣ ಅಷ್ಟೇ ಅಲ್ಲ, ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಭಾರೀ ಅವ್ಯವಹಾರ ಮತ್ತು ಕಳ್ಳತನ ನಡೆದಿದೆ ಎಂಬ ಸ್ಫೋಟಕ ಆರೋಪ ಕೇಳಿಬಂದಿದೆ. ದೇವಸ್ಥಾನದ ಹುಂಡಿ ಎಣಿಕೆ ವೇಳೆ ಭಕ್ತರು ಹಾಕಿದ್ದ 128 ಗ್ರಾಂ ಚಿನ್ನದ ಸರ ಸಿಕ್ಕಿತ್ತು. ಆದರೆ ಮುಜರಾಯಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ನಾಗರಾಜ್ ಆ ನಕ್ಲೇಸ್ ಅನ್ನ ಎತ್ಕೊಂಡು ತಮ್ಮ ಜೇಬಿಗೆ ಹಾಕೊಂಡಿದ್ರು. ಸಿಸಿಟಿವಿ ಪರಿಶೀಲನೆ ವೇಳೆ ಸತ್ಯ ಗೊತ್ತಾಗಿ ಪ್ರಶ್ನೆ ಮಾಡಿದ 3 ದಿನಗಳ ಬಳಿಕ ನಕ್ಲೇಸ್ ವಾಪಸ್ ತಂದುಕೊಟ್ರು. ಆದರೆ ಅದು ಕೇವಲ 68 ಗ್ರಾಂ ಅಷ್ಟೇ ಇತ್ತು ಅಂತ ದೇಗುಲ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಗಂಭೀರ ಆರೋಪ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಇವು ಅವರು. ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಾಗ್ಲಿ ಮುಜರಾಯಿ ದೇವಸ್ಥಾನ ಏನ್ ಸಂಬಂಧಪಟ್ಟಿದೆ 36,000 ದೇವಸ್ಥಾನದಲ್ಲೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ. ಏನಂದ್ರೆ ದೇವಸ್ಥಾನಕ್ಕೆ ಬಂದಿರೋ ದಾನಿಗಳು ಕೊಟ್ಟಿರ್ಬೋದು, ಉಂಡಿನಲ್ಲಿ ಹಾಕಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಡವೆನ ದೇವಸ್ಥಾನದಿಂದ ಅದು 10 ಗ್ರಾಮ್ ಆದ್ರೂ ಹೊರಗಡೆ ತಗೊಂಡೋಗಿಲ್ಲ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ದೇವಸ್ಥಾನದಿಂದ ಅಪ್ರೈಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋದ್ರೆ ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಈ ತರ ದೇವಸ್ಥಾನದಿಂದ ಒಂದು ನೆಕ್ಲೆಸ್ ನ ಇವು ಅವರು ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ, ನಾನ್ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳ್ತಾರೆ. 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರು ಜೋಬಲ್ಲಿ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ ಅದರಲ್ಲೇ 2 ಮಾತು ಮಾತಾಡ್ತಾರೆ. ಮತ್ತೆ ನನಗೆ RTI ಮುಖಾಂತರ ರಿಪ್ಲೈ ಕೊಟ್ಟಿದ್ದಾರೆ, 68 ಗ್ರಾಮ್ ಇತ್ತು, ನಾನು ತಗೊಂಡ್ಬಂದು ಅವತ್ತೇ ಹಾಕ್ತೀನಿ ಅಂತ ಹೇಳ್ತಾರೆ. ಆದ್ರೆ 3 ದಿವಸ ಬಿಟ್ಟು ಹಾಕಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಿ ಸಂಘಟಿತ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಆರೋಪಿಸಿರುವ ಸತೀಶ್, ಇಒ ನಾಗರಾಜ್, ತಹಸೀಲ್ದಾರ್ ಅರವಿಂದ ಬಾಬು, ಎಡಿಸಿ ಜಗದೀಶ್, ಇಒ ನವೀನ್, ಅಸಿಸ್ಟೆಂಟ್ ಕಮಿಷನರ್ ಪುರುಷೋತ್ತಮ್ ಸೇರಿದಂತೆ ಒಟ್ಟು 6 ಮಂದಿ ಅಧಿಕಾರಿಗಳು ಒಂದಾಗಿ ಈ ದಂಧೆ ನಡೆಸುತ್ತಿದ್ದಾರೆ. ಕರಗ ಉತ್ಸವದ ಬಿಲ್ ಕೇಳಿದ್ರು ಕಮಿಷನ್ ಕೇಳ್ತಾರೆ ಎಂದು ಆರೋಪಿಸಿದ್ದಾರೆ. ಮುಜರಾಯಿಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಆಗ್ತಾ ಇದೆ. ಮತ್ತೆ ನಿಮ್ಗೆಲ್ಲ ಆಡಿಯೋ ಕೊಡ್ತೀನಿ. ಏನ್ ಆಡಿಯೋ? 10 ಲಕ್ಷಕ್ಕೆ ನಾವು ದುಡ್ಡು ರಿಲೀಸ್ ಮಾಡ್ಬೇಕಾದ್ರೆ 2 ಲಕ್ಷ ಕೊಡಬೇಕು ಅಂತಾರೆ. ತಹಸೀಲ್ದಾರ್ ಓಪನ್ ಆಗಿ ಕೇಳ್ತಾರೆ, ಇಒ ಓಪನ್ ಆಗಿ ಕೇಳ್ತಾರೆ, ಪ್ರತಿ ಒಂದು ಆಡಿಯೋನು ಇದೆ, ಓಪನ್ ಆಗಿ ಕೇಳ್ತಾರೆ. 10 ಲಕ್ಷಕ್ಕೆ 2 ಲಕ್ಷ ಕೊಡಬೇಕು. ಇದಿಷ್ಟೇ ಅಲ್ಲ, 10 ಲಕ್ಷ ರೂಪಾಯಿ ಬಿಲ್ ಮಂಜೂರು ಮಾಡಲು 2 ಲಕ್ಷ ರೂಪಾಯಿ ಕಮಿಷನ್ ಕೊಡಬೇಕು. ಕಳೆದ ವರ್ಷ ದೇಗುಲಕ್ಕೆ ಮಾಡಿದ ಹೂವಿನ ಅಲಂಕಾರದ ಬಿಲ್ 28 ಲಕ್ಷ ಆಗಿದ್ರೆ ಕೇವಲ 8 ಲಕ್ಷ ಕೊಟ್ಟಿದ್ದಾರೆ. ಉಳಿದ ಬಿಲ್ ಮಂಜೂರಾಗಿಲ್ಲ. ಲೈಟಿಂಗ್ ಬಿಲ್ ಕೂಡ ಕೊಡದೆ ಸತಾಯಿಸುತ್ತಿದ್ದಾರಂತೆ. ನನ್ನ ಬಿಲ್ ಆಗಿರೋದು 29 ಲಕ್ಷದ ಚಿಲ್ಡ್ರೆ, ಕೊಟ್ಟಿರೋದು 8 ಲಕ್ಷ, ಇನ್ನ 21 ಲಕ್ಷ ನನಗೆ ಕಾಸು ಬರಬೇಕು. ನಾನು ಎಲ್ಲರಿಗೂ ಕೊಡಬೇಕು. ನಾನು ಒಬ್ಬರ್ತ ತಗೊಂಡಿಲ್ಲ, ಒಂದು 30 ಜನಕ್ಕೆ ಹೂವು ತಗೊಂಡಿದ್ದೀನಿ. 30 ಜನಕ್ಕೆ ಹೂವು ಕಾಸು ಕೊಡಬೇಕು. ನಾನು ಒಡವೆ ಗಿಡವೆಕ್ಕೆ ಒಂದು ಸ್ವಲ್ಪ ಜನಕ್ಕೆ ಅರ್ಧ ಕಾಸು ಕೊಟ್ಟಿದ್ದೀನಿ. ಇವ್ರು ಹೋದ್ರೆ ಯಾವಾಗ ನೀನು ನನ್ನ ಕೇಳಿ ಮಾಡ್ದ? ಅವತ್ತೆಲ್ಲ ಮಾಡು ಅಂದರು. ಇವತ್ತು ನೋಡ್ರಿ ನಾನು ನಿನ್ನ ಕೇಳಿ ಮಾಡ್ದ ಅಂತ ಕೇಳ್ತಾರೆ ಅಧಿಕಾರಿಗಳು. ನಾವೆಲ್ಲಿ ಹೋಗಿ ನ್ಯಾಯ ಕೇಳೋಣ ಸರ್? ಯಾರು ಹೋಗಿ ನ್ಯಾಯ ಕೇಳೋಣ? 2 ಲಕ್ಷ ಬರಬೇಕು. ಇವಾಗವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಕೇಳಕ್ಕೆ ಹೋದ್ರೆ ಆಫೀಸಲ್ಲಿ ಇಷ್ಟು ದಿವಸ ಕಾದಿದ್ದು, ಇವತ್ತು ಕೊಡ್ತಾರೆ ಅವತ್ತು ಕೊಡ್ತಾರೆ ನಾವು ಕಾಯ್ತಾನೆ ಇದ್ದೀವಿ. ಇವತ್ತವರೆಗೂ ಅವ್ರು ಕೊಡ್ತಾ ಇಲ್ಲ. ಬೇರೆಯವ್ರಿಗೆ ಆಗಿದೆ, ಕೊಟ್ಟೆ ಆಗೋಗಿದೆ ಅಂತ ಹೇಳಿದ್ಮೇಲೆ ನಮಗೆ ಭಯ ಆಯಿತು. ಅವ್ರು ಇಂಡೈರೆಕ್ಟ್ ಆಗಿ ನಮ್ಮ ಬೇರೆಯವ್ರ ಕಡೆಯಿಂದ ನಾವು ವ್ಯವಹಾರ ಮಾಡೋದು. ಅವ್ರಿಗೆ ಕೊಡಲೇಬೇಕು ನಾವು, ಆಗಲ್ಲ. ಇನ್ನು ಕೇಳಕ್ಕೆ ಹೋಗಿ ನಾವು ಯಾವಾಗ ಡೈರೆಕ್ಟ್ ಈಗ ಅವ್ರು ಹೇಳ್ತಾ ಇರೋದು ಇಷ್ಟೇ, ನನ್ನ ಕೇಳಿ ನೀನು ಆಗ್ತಾ ಅಂತ ಕೇಳ್ತಾರೆ. ಈ ವರ್ಷ ಇಷ್ಟು ವರ್ಷ ಹಾಕಿಸ್ಕೊಂಡು ಬಂದ್ಬಿಟ್ಟು ಈಗ ಆಫೀಸ್ಗೆ ಹೋಗಿ ಇವತ್ತವರೆಗೂ ಅವಾಗ ಬರುತ್ತೆ ಇವಾಗ ಬರುತ್ತೆ ನಾನು ಕೇಳ್ತಾನೆ ಇದ್ದೀನಿ.
ಇನ್ನು ಚಿನ್ನದ ಸರ ಕಳ್ಳತನ ಆರೋಪ ಬೆನ್ನಲ್ಲೇ ಇಒ ನಾಗರಾಜ್ ತಲೆದಂಡವಾಗಿದೆ. ಆದರೆ ತಾನು ತಪ್ಪೇ ಮಾಡಿಲ್ಲ ಅಂತ ಸಮಜಾಯಿಷಿ ಕೊಡ್ತಿರುವ ನಾಗರಾಜ್, ಹುಂಡಿ ಎಣಿಕೆ ಮಾಡಿದಾಗ ಸಿಕ್ಕ ಚಿನ್ನ 68 ಗ್ರಾಂ ತೂಕ ಇತ್ತು. ಬ್ಯಾಂಕ್ಗೆ ಹೋದಾಗ ಸಂಜೆ ಆಗಿದೆ ಅಂತ ವಾಪಸ್ ಕಳಿಸಿದ್ರು. ಹೀಗಾಗಿ ಸೋಮವಾರ ಒಡವೆ ತಂದು ಕೊಡಬೇಕಾಯಿತು. ಬಿ ದರ್ಜೆ ದೇಗುಲ ಹಿನ್ನೆಲೆಯಲ್ಲಿ ಲಾಕರ್ ವ್ಯವಸ್ಥೆ ಇಲ್ಲ ಅಂತಾರೆ. ಹುಂಡಿ ಸಿಕ್ಕಿದ್ದೀರ ಎಷ್ಟು ಗ್ರಾಮ್ ಇತ್ತು, ತೂಕ ಇತ್ತು, ಇನ್ನೊಂದು ಮತ್ತೊಂದು ಸೇಮೇ ಇದೆ. ಯಾವುದು ಚೇಂಜಸ್ ಆಗಿಲ್ಲ, ಚೇಂಜು ಮಾಡಿಲ್ಲ, ಆ ಥರ ಯಾವುದು ಆಗಲೂ ಇಲ್ಲ, ಆಗೋಕ್ಕೂ ಬಿಡೋದು ಇಲ್ಲ ನಾವು ಇಲಾಖೆ ವತಿಯಿಂದ ಈ ಥರ. ಬಟ್ ಅವ್ರು ಏನು 120 ಗ್ರಾಮ್ ಸಿಕ್ಕದೆ ಅಂತಾರೆ, ಅವ್ರು ಪ್ರೂವ್ ಮಾಡಿಬಿಡಿ ಸರ್, ಅವರು ನೋಡೋಣ, ಪ್ರೂವ್ ಮಾಡಲಿ ಆಯಿತಾ. ಪ್ರೂವ್ ಮಾಡಿದ್ರೆ ಅವ್ರು ಏನೇ ನಮ್ಮ ಇಲಾಖೆ ವತಿಯಿಂದ ನಾನು ಏನು ಪನಿಷ್ಮೆಂಟ್ ಕೊಟ್ಟರು ನಾನು ಸಿದ್ಧ ಇದ್ದೀನಿ. ಸದ್ಯ ಸಚಿವ ರಾಮಲಿಂಗಾರೆಡ್ಡಿ ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಅದೇನಿರಲಿ, ಹುಂಡಿ ಎಣಿಕೆ ಮಾಡುವಾಗ ಪತ್ತೆಯಾದ ಚಿನ್ನಾಭರಣವನ್ನ ಅಧಿಕಾರಿಗಳು ನಿಜಕ್ಕೂ ಕದ್ದೊಯ್ದಿದ್ದಾರೆ. ಮುಜರಾಯಿ ಇಲಾಖೆಯಲ್ಲಿ ಅಕ್ರಮ ನಡೆಯುತ್ತಿದೆಯಾ ಎಂಬುದು ತನಿಖೆಯಿಂದ ಗೊತ್ತಾಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.